5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವುದರಿಂದ ಆಗಿರೋ ಅನಾಹುತಗಳು ಏನು ಅನ್ನೋ ಅರಿವು ಬಹು ಜನರಿಗಿದೆ. ಇಲ್ಲ ಅನ್ನೋ ಬಂಡತನದಲ್ಲಿ ನೀವಿರ್ಬೋದು. ಇನ್ನು ಪ್ರಣಾಳಿಕೆಯಲ್ಲಿ ಬಹಳ ಬಾಕಿ ಇದೆ. ನಿಮ್ದು 5 ಗ್ಯಾರಂಟಿಯ ಪ್ರಣಾಳಿಕೆ ಅಲ್ಲ, ಅದು ಆರಂಭ ಅಷ್ಟೇ. ಅದು ಆರಂಭ. 5 ಇನ್ನು ಬಹಳ ಪ್ರಣಾಳಿಕೆಯಲ್ಲಿ ಬಾಕಿ ಇದೆ. ಹಂಗಾರೀಗ ಇದು ಭೀಕರ ಸ್ಥಿತಿಗೆ ಹೋಗ್ತಾ ಇದ್ದೀರಿ. ಅನ್ಲೆಸ್ ಮಿರಾಕಲ್ ಯಾವ್ದಾರು ಆಗಿ ನಿಮ್ಮನ್ನು ಯಾವ್ದಾರು ಕಾಪಾಡಿದ್ರೆ, ಇಲ್ಲದೇ ಇದ್ರೆ ನೀವು ಭೀಕರ ಸ್ಥಿತಿಗೆ ಹೋಗ್ತೀರಿ. ಅನುಮಾನನೇ ಇಟ್ಕೋಬೇಡಿ. ಮತ್ತೆ ನಾಳೆ ಯಾವನ್ರಿ ಅವನು ಹೇಳೋನು ಭೀಕರ ಸ್ಥಿತಿ ಮತ್ತೆ why you are asking this type of question? ಅಂದ್ರೆ ಅರ್ಥ ಏನು? ಗ್ಯಾರಂಟಿ ಹೋಗತ್ತಾ? ಹೋಗಲ್ಲ, ಹೋಗಕ್ಕಾಗಲ್ಲ. ದಾಟ್ ಇಸ್ ದಿ ಪ್ರಾಬ್ಲಮ್. ಇದು ಬಾಣಲೆಯಿಂದ ಬೆಂಕಿಗೆ, ಬೆಂಕಿಯಿಂದ ಬಾಂಡ್ಲೆಗೆ ಬಿದ್ದಂಗೆ ನಿಮ್ಮ ಪರಿಸ್ಥಿತಿ ಈಗ. ನನ್ನ ಕೈಲಿ ಆಯ್ತಾ ಇಲ್ಲ, ಹೋಗಕ್ಕಾಗಲ್ಲ. ಅದು ಹೋದ್ರೆ ವಚನ ಭ್ರಷ್ಟರಾಗ್ತೀರಿ. ಹಿಂದಕ್ಕೆ ತಗೊಂಡ್ರೆ ಮನ ಮರ್ಯಾದೆ ಕಳ್ಕತ್ತೀರಿ. ರಾಜ್ಯದಲ್ಲಿ ಹಾಳಾಗೋಗ್ಲಿ ನಿಮ್ಮ ಮನ ಮರ್ಯಾದೆ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಲೇವಡಿ ಮಾಡಿ ಬಿಸಾಕ್ಬಿಡ್ತಾರೆ ನಿಮ್ಮನ್ನೆಲ್ಲ. ಹೆಂಗೆ ಹೇಳಿದ್ದೇನಾಯ್ತು? ರಾಜ್ಯದ ಮಾನ ಮರ್ಯಾದೆಯನ್ನ, ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ.